ಕಟ್ತಾರ ಅಥವಾ ಕಾಂಗ್ರೆಸ್ ಸೇರ್ತಾರ? ಕುತೂಹಲ ಮೂಡಿಸಿದೆ ಉಚ್ಚಾಟಿತ ಶಾಸಕ ಯತ್ನಾಳ್ ನಡೆ. ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಉಚ್ಚಾಟಿತ ಶಾಸಕ ಯತ್ನಾಳ್? ಕಾಂಗ್ರೆಸ್ ಸೇರ್ತಾರ? ಹೌದಾ? ಸೈದ್ಧಾಂತಿಕವಾಗಿ ಅವರ ಆಲೋಚನೆಗಳು ಹೇಗಿದ್ದಾವೆ? ಕಟ್ಟರ್ ಹಿಂದುತ್ವವಾದಿ ಹೋಗ್ಬಿಡ್ತಾರ ಸುಲಭ ಕಾಂಗ್ರೆಸ್ಗೆ? ಕಷ್ಟ. ಯಾಕೆಂದರೆ ಅನುಮಾನಕ್ಕೆ ಕಾರಣ ಆಗ್ತಿರೋದು ಯತ್ನಾಳ್ ಅವರನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಪಾಟೀಲ್. ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಇವರು ಅನಿಲ್ ಕುಮಾರ್ ಖಾಸಗಿ ಹೋಟೆಲ್ನಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಭೇಟಿಯ ರಹಸ್ಯವನ್ನು ಬಿಟ್ಟುಕೊಟ್ಟಿಲ್ಲ ಇಬ್ಬರು ನಾಯಕರು. ನೋಡ್ತಾ ಇದ್ದೀವಿ, ಅನಿಲ್ ಕುಮಾರ್ ಪಾಟೀಲ್ ಇವರು ಧಾರವಾಡ ಗ್ರಾಮೀಣ ಘಟಕದ ಕಾಂಗ್ರೆಸ್ ಅಧ್ಯಕ್ಷರು. ಯತ್ನಾಳ್ ಮತ್ತು ಇವ್ರ ನಡುವಿನ ಮಾತುಕತೆ ಸುಮಾರು 1 ಗಂಟೆಗಿಂತ ಹೆಚ್ಚು ಕಾಲ ನಡೆದಿದೆ. ಏನಾಗಿರ್ಬೋದು ಹಾಗಾದ್ರೆ ಅವರಿಬ್ಬರ ಮಧ್ಯೆ ಮಾತುಕತೆ? ಗೌಡ್ರೆ ಬಂದ್ಬಿಡಿ ನಮ್ಮ ಪಾರ್ಟಿಗೆ ಅಂತ ಇವರು ಕರೆದಿರ್ಬೋದು. ಅವರು ಇಲ್ಲ, ನಾನು BJPಲೇ ಗುರುಸ್ಕೊಂಡಿರೋದ್ರಿಂದಾಗಿ ಸೈದ್ಧಾಂತಿಕವಾಗಿ ನಾನು ಕಾಂಗ್ರೆಸ್ಸನ್ನು ಸೇರಿಕೊಳ್ಳುವಂಥ ಮನಸ್ಥಿತಿಯಲ್ಲಿಲ್ಲ, ಹೊಸ ಪಕ್ಷ ಕಟ್ಟುವಂಥ ಆಲೋಚನೆಯಲ್ಲಿದ್ದೀನಿ, ಈ ರೀತಿಯಾಗಿ ಹೇಳಿರ್ಬೋದು. ಅಥವಾ ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಕೂಡ ಅವರು ಹೇಳಿರಬಹುದು. ಯಾಕಂತ ಹೇಳಿದ್ರೆ ಯತ್ನಾಳವರು ಕಟ್ಟರ್ ಹಿಂದುತ್ವವಾದೇ, ಹೌದು ಹಿಂದುತ್ವವಾದಿನೇ. JDSಗೂ ಹೋಗಿ ಬಂದಿದ್ದಾರೆ ಅವರು. ಜಾತ್ಯತೀತ ಪಕ್ಷ JDSಗೂ ಕೂಡ ಅವರು ಹೋಗಿ ಬಂದಿದ್ದಾರೆ. ಹಾಗಾಗಿನೇ ಹೇಳೋಕ್ಕಾಗೋದಿಲ್ಲ. ಕಾಂಗ್ರೆಸ್ಗೂ ಹೋದರೂ ಹೋಗ್ಬೋದು ಅನ್ನುವಂತಹ ಚರ್ಚೆಗಳು ಕೂಡ ಇದ್ದಾವೆ. ಈಗ ಕಾಂಗ್ರೆಸ್ಗೆ ಅವಶ್ಯಕತೆ ಇದೆಯಾ ಯತ್ನಾಳ್ದು? ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಈಗ ಯತ್ನಾಳ್ ಅವ್ರ ಮನಸ್ಥಿತಿ ಹೇಗಿದೆ? ಕಾಂಗ್ರೆಸ್ಗೆ ಹೋಗ್ಬಿಡ್ತಾರಾ? ಇಲ್ಲ, ಕಟ್ಟಾ ವಿರೋಧಿ. ಸ್ಥಾಪನೆ ಮಾಡಿದರೆ ಹೊಸ ಪಕ್ಷ, ಬಿಟ್ಟರೆ ಮತ್ತೆ ವಾಪಸ್ BJPಗೆ ಸೇರಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಯತ್ನಾಳ್ ಇರ್ಬೋದು. ಅದು ಸಹಜ. ಪಕ್ಷ ಯಾರು ಬಿಟ್ಟಿರ್ತಾರೋ, ಪ್ರಭಾವಿ ನಾಯಕರು ಯಾರು ಇರ್ತಾರೋ ಅವ್ರಿಗೆ ಏನು ಆಹ್ವಾನವನ್ನು ಕೊಡೋದು ಸಹಜ, ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಹೇಳಿ. ಯಾಕೆಂದರೆ ಅವ್ರಿಗೂ ಕೂಡ ಪಕ್ಷದ ಸಂಘಟನೆ ಬೇಕಾಗಿರುತ್ತೆ, ಅವ್ರಿಗೆ ಇನ್ನಷ್ಟು ಶಕ್ತಿ ಬೇಕಾಗಿರುತ್ತೆ. ಅನಿಲ್ ಕುಮಾರ್ ಪಾಟೀಲ್ ಕೂಡ ಸಹಜವಾಗಿ ಅವ್ರನ್ನ ಪಕ್ಷಕ್ಕೆ ಕರೆದಿರಬಹುದು ಅವರ ಆತ್ಮೀಯತೆಯಲ್ಲಿ. ಬಟ್ ಯತ್ನಾಳ್ ಕೂಡ ನಯವಾಗಿ ಅದನ್ನು ತಿರಸ್ಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದೆ ಈ ಅನಿಲ್ ಕುಮಾರ್ ಪಾಟೀಲ್ ಅವರ ಭೇಟಿ ಯತ್ನಾಳ್ ಮಾಡಿದ್ದು. ಬಟ್ ಸಹಜವಾಗಿ ಆಹ್ವಾನ ಕೊಟ್ಟಿರ್ತಾರೆ. ಬಟ್ ಈಗಿನ ಒಂದು ಯತ್ನಾಳ್ ಮನಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆಗಳು ಇದೆಯಾ? ಯಾವ ರೀತಿ ಅವ್ರಿಗೆ ಕಾಂಗ್ರೆಸ್ ನಾಯಕರು ಆಹ್ವಾನವನ್ನು ಕೊಡ್ತಾ ಇರಬಹುದು? ಪ್ರಭು, ನಿಜ ಯಾವಾಗ ಇಲ್ಲಿ ಅಂತಂದ್ರೆ ಶಾಸಕ ಮತ್ತು ಮಾಜಿ ಕೇಂದ್ರ ಸಚಿವ ಬಸವನಗೌಡ ಪಾಟೀಲ್ ಯತ್ನಾಳ್ BJPಯಿಂದ ಉಚ್ಚಾಟನೆಗೊಂಡ್ರು. ಉಚ್ಚಾಟನೆಗೊಂಡ ನಂತರ ಪ್ರಾರಂಭದಲ್ಲಿ ಸಹ ಇಲ್ಲಿ ಅಂತ ಮಾತು ಅಂದ್ರೆ ಯಾವಾಗ ಉಚ್ಚಾಟನೆಗೊಂಡ್ರು ಅಲ್ಲಿಂದ ಪ್ರಾರಂಭದಲ್ಲಿ ಮಾತು ಹೇಳಿ ಬರ್ತಿರೋದು ಏನು ಅಂತಂದ್ರೆ ಇಲ್ಲಿ ಅವರು ಕಾಂಗ್ರೆಸ್ಗೆ ಬರ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಸ್ವಾಗತಿಸ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ರು. ಶಾಸಕರಾದಂತಹ ರಾಜು ಕಾಗೆ ಅವರು ಹುಬ್ಬಳ್ಳಿಯಲ್ಲೇ ಇಲ್ಲಿ ಓಪನ್ ಆಫರ್ ನೀಡುವಂತಹ ಕೆಲಸವನ್ನ ಮಾಡಿದ್ರು. ನನಗೇನಾದ್ರೂ ನಮ್ಮ ಪಕ್ಷ ಇಲ್ಲಿ ಜವಾಬ್ದಾರಿ ಕೊಟ್ಟಿದ್ದೆ ಆದಲ್ಲಿ ರಾಜು ಕಾಗೆ ಅವ್ರನ್ನ ಇಲ್ಲಿ ಅಂದ್ರೆ ರಾಜು ಕಾಗೆ ಅವ್ರು ಹೇಳಿದ್ದಿಷ್ಟೇ, ಬಸವನಗೌಡ ಪಾಟೀಲ್ ಅವ್ರನ್ನ ನಾನೇ ಸಂಪರ್ಕ ಮಾಡ್ತೀನಿ, ನಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರ್ತೀನಿ, ರತ್ನ ಕಂಬಳಿ ಹಾಕಿ ಅವ್ರನ್ನ ಪಕ್ಷಕ್ಕೆ ಸ್ವಾಗತ ಮಾಡ್ತೀವಿ ಅನ್ನೋದ ಮಾತನ್ನ ಇಲ್ಲಿ ಅಂತ ರಾಜು ಕಾಗೆ ಅವರು ಹೇಳಿದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಧಾರವಾಡ ಜಿಲ್ಲೆಯ ಗ್ರಾಮೀಣ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಅವರು ಕಳೆದ 2 ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಅಂತಾರೆ ಬಸವನಗೌಡ ಪಾಟೀಲ್ ಅವ್ರನ್ನ ಇಲ್ಲಿ ಅಂತಾರೆ ಭೇಟಿ ಆಗ್ತಾರೆ. ಭೇಟಿ ಆದ ನಂತರ ಇಲ್ಲಿ ಅಂತಾರೆ 1 ಗಂಟೆಗೂ ಹೆಚ್ಚು ಕಾಲ ಇಲ್ಲಿ ಅಂತಾರೆ ಒಂದು ಮಾತುಕತೆಯನ್ನ ಮಾಡ್ತಾರೆ. ಆ ಮಾತುಕತೆ ಸಂಪಟ್ಟಿಗೆ ಇಲ್ಲಿ ಅಂತಂದ್ರೆ ಬಸವನಗೌಡ ಪಾಟೀಲ್ ಅವ್ರನ್ನ ಕೇಳಿದ್ರೆ, ನಾವು ಇದನ್ನ ನಯವಾಗಿ ಅವರು ತಿರಸ್ಕರುವಂತಹ ಕೆಲಸವನ್ನ ಮಾಡಿದ್ರೆ ನಾನು BJPಯಿಂದ ಉಚ್ಚಾಟನೆಗೊಂಡಿದ್ದೀನಿ ಹೊರತು ಇಲ್ಲಿ ಅಂತಾರೆ ನನ್ನ ಹೋರಾಟ ನಿರಂತರವಾಗಿರುತ್ತೆ ಅಂತೇಳಿ ಈಗಾಗಲೇ ಬಸವನಗೌಡ ಪಾಟೀಲ್ ಹೇಳಿದ್ದಾರೆ. ಆದ್ರೆ ಇಲ್ಲಿ ಅನಿಲ್ ಕುಮಾರ್ ಪಾಟೀಲ್ ಸಹ ಇಲ್ಲಿ ಅಂತಾರೆ ನಮ್ಮ ಭೇಟಿಯಲ್ಲಿ ಸಹಜ ಭೇಟಿಯ ವಿನಃ ಇಲ್ಲಿ ಅಂದ್ರೆ ಅವರನ್ನ ನಾವು ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಆಹ್ವಾನ ಮಾಡಿಲ್ಲ. ಅವ್ರು ಪಕ್ಷಕ್ಕೆ ಒಂದ್ ವೇಳೆ ಪಕ್ಷ ಅವರನ್ನ ಅಂದ್ರೆ ಹೈಕಮಾಂಡ್ ಏನಾದ್ರು ತೀರ್ಮಾನ ಮಾಡಿ ನಾವು ಮಾತುಕತೆ ಮಾಡ್ತೀವಿ ಅಂತೇಳಿ ಅನಿಲ್ ಕುಮಾರ್ ಪಾಟೀಲ್ ಹೇಳ್ತಿದ್ದಾರೆ. ಇದನ್ನೆಲ್ಲವನ್ನೂ ನೋಡಿದಾಗ ಇಲ್ಲಿ ಅಂತಂದ್ರೆ ಕಳೆದ 2 ದಿನಗಳ ಹಿಂದ್ಗಡೆ ಅಷ್ಟೇ ಇವರು ಅನಿಲ್ ಕುಮಾರ್ ಪಾಟೀಲ್ ಮತ್ತು ಬಸವನಗೌಡ ಪಾಟೀಲ್ ಅವರು 1 ಗಂಟೆಗಳ ಕಾಲ ಇಲ್ಲಿ ಅಂತಾರೆ ಸುದೀರ್ಘವಾಗಿ ಕೊಟ್ಟಿದ್ದೆ. ಆದ್ರೆ ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸಹ ಇಲ್ಲಿ ಅಂತಾರೆ ಲಿಂಗಾಯತ ಸಮುದಾಯದ ನಾಯಕ, ಇನ್ನೊಂದು ಕಡೆ ಅಂತಂದ್ರೆ ಅನಿಲ್ ಕುಮಾರ್ ಪಾಟೀಲ್ ಸಹ ಇಲ್ಲಿ ಅಂತಾರೆ ಲಿಂಗಾಯತ ಸಮುದಾಯದ ನಾಯಕ. ಹೀಗಾಗಿ ಜಾತಿ ಲೆಕ್ಕಾಚಾರದ ಮುಖಾಂತರ ಇಲ್ಲಿ ಅಂತಾರೆ ಅವರನ್ನ ಪಕ್ಷಕ್ಕೆ ತರಬೇಕು ಅಂತ ಹೈಕಮಾಂಡ್ ಮಾಡಿದ್ದೆ. ಆದ್ರೆ ಇದರ ಜವಾಬ್ದಾರಿ ಏನಾದ್ರು ಇಲ್ಲಿ ಅಂತಂದ್ರೆ ಧಾರವಾಡದ ಒಂದು ಗ್ರಾಮೀಣ ಕ್ಷೇತ್ರದ ಏನು ಜಿಲ್ಲಾಧ್ಯಕ್ಷ ಏನು ಆದರೆ ಅಂದ್ರೆ ಧಾರವಾಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಅವರಿಗೆ ಜವಾಬ್ದಾರಿ ಕೊಟ್ರ ಅಂತೇಳಿ ಈಗ ಊಹಾಪೋಹ ಎದ್ದಿವೆ. ಆದ್ರೆ ಇದಕ್ಕೆ ತಾರ್ಕಿಕ ಅಂತ್ಯ ಇಲ್ಲಿ ಅಂತಾರೆ ಇವರೇ ಸ್ಪಷ್ಟೀಕರಿಸಬೇಕಾಗಿದೆ ಪ್ರಭು. ಅಂದ್ರೆ ಎಲ್ಲಪ್ಪ
ಪಕ್ಷಾತೀತವಾಗಿ ಈಗ ಆ ಸಮುದಾಯವನ್ನು ಕೂಡ ಓಲೈಸುವ ಪ್ರಯತ್ನವನ್ನು ಆ ಸಮುದಾಯದ ನಾಯಕರಿಂದ ಯತ್ನಾಳವರು ಮಾಡುವಂತಹ ಪ್ರಯತ್ನದ ಒಂದು ಭಾಗ ಕೂಡ ಇರ್ಬೋದಾ ಅಂತ, ಅಂದರೆ ಲಿಂಗಾಯತ್ ಸಮುದಾಯದ ಬೆಂಬಲವನ್ನು ಪಕ್ಷಾತೀತವಾಗಿ ಇವರು ಪಡಿತಾ ಇರ್ಬೋದಾ ಅಂತ? ನಿಜ ಪ್ರಭು, ಯಾಕಂದ್ರೆ ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿ ಉಚ್ಚಾಟನೆಗೊಂಡ ನಂತರ ಮಾತು ಕೇಳಿ ಬರ್ತಾ ಇರೋದು ಅವ್ರನ್ನ ಇಲ್ಲಿ ಅಂದ್ರೆ ಅದರಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯ ಇಲ್ಲಿ ಅಂದ್ರೆ ಪ್ರತಿ ಸಾಲಿನಲ್ಲೇ ನಿಂತು ಪಕ್ಷಕ್ಕೆ ರಾಜೀನಾಮೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ, ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನೊಂದಿಷ್ಟು ಕೆಲವು ಜನರು ತಮ್ಮ ಏನು ಸ್ಥಾನಗಳಿದ್ದು ಅಂದ್ರೆ ಕೆಲವೊಂದಿಷ್ಟು ಚುನಾಯಿತ ಸದಸ್ಯರಿದ್ರು ಅವರು ಸಹ ಇಲ್ಲಿ ರಾಜೀನಾಮೆಯನ್ನ ಕೊಡ್ತಿದ್ದಾರೆ. ಈಗ ಒಂದ್ ಕಡೆ ಇದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಈ ಒಂದು ಯಾಕಂದ್ರೆ ರಾಜ್ಯಕ್ಕಾಗಿ ಇರ್ಬೋದು, ಇನ್ನೊಂದು ಕಡೆ ಅಂತಾರೆ ರಾಜ್ಯಕ್ಕಾಗಿ ಇಲ್ಲಿ ಅಂತಂದ್ರೆ ಘಂಟಾಘೋಷವಾಗಿ ಹೇಳಿದ್ರು ನನಗೆ ಜವಾಬ್ದಾರಿ ಕೊಟ್ಟರೆ ಅವ್ರನ್ನ ಪಕ್ಷಕ್ಕೆ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಈಗ ಅನಿಲ್ ಕುಮಾರ್ ಪಾಟೀಲ್ ಅವರು ಭೇಟಿ ಆಗಿದ್ದಾರೆ. ಅನಿಲ್ ಕುಮಾರ್ ಪಾಟೀಲ್ ಸಹ ಇಲ್ಲಿ ಅಂದ್ರೆ ಲಿಂಗಾಯತ ಮುಖಂಡ, ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಸಹ ಇಲ್ಲಿ ಅಂದ್ರೆ ಲಿಂಗಾಯತ ಮುಖಂಡ. ಜಾತಿ ಲೆಕ್ಕಾಚಾರದ ಮೇಲೆ ಅವ್ರನ್ನ ಪಕ್ಷಕ್ಕೆ ಕರೆದುಕೊಂಡು ಬರಬೇಕು. ಉತ್ತರ ಕರ್ನಾಟಕದಲ್ಲಿ ಪ್ರಬಲ ನಾಯಕಂದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಲಿಂಗಾಯತ ನಾಯಕರು ಕಾಂಗ್ರೆಸ್ ನಲ್ಲಿದ್ದಾರೆ. ಮತ್ತೊಬ್ಬ ನಾಯಕನ ಇಟ್ಟುಕೊಂಡು ಮುಂಬರುವ ಲೋಕಸಭಾ ಚುನಾವಣೆ 2028 ಇಲ್ಲಿ ಅಂತಂದ್ರೆ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಪಕ್ಷಕ್ಕೆ ಕರೆದುಕೊಂಡು ಬಂದ್ರು ಅರ್ಥಬೇಕಾಗಿಲ್ಲ. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವ ಹೆಜ್ಜೆನಿಂದ ಮುಂದೆ ಇಡ್ತಾರೋ ಸಹ ಇಲ್ಲಿ ಅಂದ್ರೆ ಕಾದು ನೋಡ್ಬೇಕಾಗಿದೆ ಪ್ರಭು. ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.